ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ಥರದ ವಿಡಿಯೋದಲ್ಲಿ ಯಾರೇ ಆಗಲಿ ಯಾವುದೇ ಒಂದು ಉದ್ಯಮ, ವ್ಯಾಪಾರ ಅಥವಾ ತನ್ನ ಹಣಕಾಸಿನ ವ್ಯವಹಾರದಲ್ಲಿ ನಷ್ಟವನ್ನು ಹೊಂದೋದಿಲ್ಲ, ಲಾಭವನ್ನು ಹೊಂದ್ತಾರೆ, ಅಥವಾ ಲಾಭವನ್ನು ಹೊಂದೋದಿಲ್ಲ, ನಷ್ಟವನ್ನು ಹೊಂದುತ್ತಾರೆ ಎಂಬತಕ್ಕಂಥದ್ದನ್ನು ಸರಳವಾಗಿ ತಿಳಿಯೋದು ಹೇಗೆ? ಅದು ಜಾತಕದ ಬಗ್ಗೆ ಗೊತ್ತಿರಲಿ, ಗೊತ್ತಿಲ್ಲದೆ ಇರಲಿ, ಹುಟ್ಟು ಜಾತಕದ ಸಮಯಕ್ಕೆ ದೋಷಗಳು ಗೊತ್ತಿರಲಿ, ಗೊತ್ತಿಲ್ಲದೆ ಇರಲಿ, ಅಥವಾ ತಾಂತ್ರಿಕ ಮಾಂತ್ರಿಕ ವಾಮಾಚಾರ ಕಾರ್ಯಗಳು ಆಗಿದೆ ಆಗಿಲ್ಲ ಅಂತ ಗೊತ್ತಿರಲಿ ಅಥವಾ ಗೊತ್ತಿಲ್ಲದೆ ಇರಲಿ, ಆತ್ಮಗಳ ಹಾವಳಿ ಇದೆ, ವಿದ್ಯಾಭ್ಯಾಸ ಇದೆ ಇಲ್ಲ, ಅದು ಗೊತ್ತಿದೆ ಇರಲಿ, ಯಾರೇ ಆದರೂ ಕೂಡ ಸಹಜವಾಗಿ ಈ ಒಂದು ಹಣಕಾಸಿನ ವಿಭಾಗದಲ್ಲಿ, ವ್ಯವಹಾರದಲ್ಲಿ ನನಗೆ ನಷ್ಟ ಆಗತ್ತೆ, ನಷ್ಟ ಆಗೋದಿಲ್ಲ ಎಂಬತಕ್ಕಂಥದ್ದನ್ನು ಸರಳವಾಗಿ ತಿಳಿತಕ್ಕಂಥದ್ದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಗಮನಿಸ್ತಕ್ಕಂಥ ಅಂಶ ಏನೆಂದರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಗಾದೆ ಇದೆ. ಇದರಲ್ಲಿ ಗಮನಿಸಿ, ಯಾವೊಬ್ಬ ಮನುಷ್ಯ ತನ್ನ ಆರ್ಥಿಕ ಸ್ಥಿತಿಯನ್ನು ಅರಿತವನಾಗಿ ಅದರಲ್ಲಿ ಯಾವುದೇ ವ್ಯಾಪಾರ, ಉದ್ಯಮ, ವ್ಯವಹಾರಗಳನ್ನು ನಾನು ಮಾಡಿದರೆ ನಾಳೆ ದಿವಸ ಅದರಲ್ಲಿ ಘಾಟ ಅಂದರೆ ನಷ್ಟ ಆಗುತ್ತೆ ಅನ್ನೋದಾದರೆ, ಆ ನಷ್ಟದಿಂದ ನಾನು ಹೊರಬರ್ತೇನೆ ಅಥವಾ ಹೊರಗಿದ್ದೇನೆ, ನನಗೆ ಯಾವುದೇ ರೀತಿಯಾದಂಥ ಬಾಧೆ ಹಾನಿಗಳಾಗೋದಿಲ್ಲ ಎಂಬತಕ್ಕಂಥದ್ದು ಏನು ಗೊತ್ತಿರುತ್ತೆ, ಅಂಥ ಸಂದರ್ಭದಲ್ಲಿ ವ್ಯವಹಾರವನ್ನು ಮಾಡಿದಂಥ ಪಕ್ಷದಲ್ಲಿ ಅಲ್ಲಿ ಲಾಭಗಳು ಅವಶ್ಯವಾಗಿ ಇರುತ್ತೆ. ಆ ಕಾರಣಕ್ಕೆ ಗಮನಿಸ್ತಕ್ಕಂಥ ಅಂಶ ಏನು, ಇಲ್ಲಿ ಒಂದು ಜಾತಕದ ದೋಷ ಇದ್ದಂಥ ಪಕ್ಷದಲ್ಲೂ ಕೂಡ ಅಲ್ಲಿ ನಿಮಗೆ ಆರ್ಥಿಕ ಹಾನಿ ಸಂಭವಿಸಬೇಕು ಅಂತ ಇದ್ರೂ ಅದು ಸಂಭವಿಸಿದರೆ ಜೀವನದಲ್ಲಿ ಆಘಾತ ಎಂಬತಕ್ಕಂಥದ್ದು ಇರೋದಿಲ್ಲ. ಏಕೆಂದರೆ ಅಂಥ ಒಂದು ಸಮಸ್ಯೆಯಿಂದ, ಅಂಥ ಒಂದು ನಷ್ಟದಿಂದ ಹೊರಗೆ ಬರ್ತಕ್ಕಂಥದ್ದು ಅಥವಾ ಆ ನಷ್ಟದಲ್ಲಿ ಯಾವುದೇ ರೀತಿಯಾದಂಥ ಪ್ರಭಾವಕ್ಕೆ, ಹಾನಿಗೆ ಆಗದಂತೆ ತನ್ನನ್ನು ತಾನು ಪೋಷಿಸಿಕೊಳ್ಳುವ, ರಕ್ಷಿಸಿಕೊಳ್ಳುವ ಅಥವಾ ತನ್ನ ಜೀವನದಲ್ಲಿ ಸಕಾರಾತ್ಮಕವಾಗಿ ಇರುವ ಲಕ್ಷಣ ಆ ವ್ಯವಹಾರದಿಂದ ಹೊರತುಪಡಿಸಿ ನಿಮಗೆ ಇದ್ದಾಗ ಆ ಒಂದು ವ್ಯವಹಾರ ಯಾವುದೇ ರೀತಿಯಾಗಿ ಕೂಡ ನಿಮಗೆ ಪರಿಣಾಮವನ್ನು ಬೀರೋದಿಲ್ಲ. ಆ ಸಂದರ್ಭದಲ್ಲಿ ತಾಂತ್ರಿಕ ಕ್ರಿಯಾದಿಗಳು ಕೂಡ ಕೆಲಸ ಮಾಡ್ಬೋದು, ಆ ಸಂದರ್ಭದಲ್ಲಿ ಗ್ರಹಗತಿಗಳು ಕೂಡ ಕೆಲಸ ಮಾಡ್ಬೋದು, ಅಥವಾ ನಿಮ್ಮ ಯಾವುದೋ ಅನ್ಯ ದುಷ್ಟಶಕ್ತಿಗಳ ಅಥವಾ ದುಷ್ಟ ಜನರ ಅಥವಾ ನಿಮ್ಮನ್ನು ಕಂಡ್ರೆ ಆಗದಿರ್ತಕ್ಕಂಥ ಹೊಟ್ಟೆ ಕಿಚ್ಚಿನ ಜನರ ಕಾರ್ಯಗಳು ಕೂಡ ಅಲ್ಲಿ ಕಾರ್ಯವನ್ನು ಮಾಡ್ಬೋದು. ತಾಂತ್ರಿಕ ಮಾಂತ್ರಿಕ ಕಾರ್ಯಗಳನ್ನು ಮಾಡಿಲ್ಲ, ಯಾವುದೋ ಒಂದು ಫ್ಯಾಕ್ಟ್ರಿ ಮಾಡಿದ್ರಿ, ಅಲ್ಲಿಗೆ ಬೆಂಕಿ ಹಾಕಿದ್ರು, ಯಾವುದೋ ಒಂದು ಫ್ಯಾಕ್ಟ್ರಿ ಮಾಡಿರಿ, ಕಚ್ಚಾ ವಸ್ತುಗಳನ್ನು ಒಂದು ಹಾನಿಕಾರಕವಾಗಿ ಸರಬರಾಜು ಮಾಡಿದ್ರು, ಅಥವಾ ಯಾವುದೋ ಒಂದು ಸಿದ್ಧ ವಸ್ತುಗಳನ್ನು ಸಿದ್ಧಪಡಿಸಿದ್ರಿ, ಅಂಥ ಸಿದ್ಧಪಡಿಸಿದಂಥ ವಸ್ತುಗಳಿಗೆ ಹಾನಿಯಾಗುವಂತೆ ಮಾಡಿದ್ರು, ಏನೋ ಒಂದು ಕಡೆ ಲಾಸನ್ನು ಉಂಟು ಮಾಡ್ತಾರೆ. ಈ ರೀತಿಯಾದಂಥ ಅದನ್ನು ನೀವು ಎಷ್ಟೇ ಬಂಡವಾಳವನ್ನು ಹಾಕಿದ್ರು ಸರಿ, ಯಾವುದೇ ಒಂದು ಉದ್ಯಮವನ್ನು ನಡೆಸ್ತಾಯಿದ್ರು, ಯಾವುದೇ ವ್ಯಾಪಾರ ನಡೆಸ್ತಾಯಿದ್ರು, ಯಾವುದೇ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅದು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಸೈಟ್ ನಿವೇಶನದ ಹಂಚಿಕೆ ಬಗ್ಗೆ ಆಗಿರ್ಬೋದು, ಅಥವಾ ಯಾವುದೋ ಒಂದು ದೊಡ್ಡ ಮಟ್ಟದ ಈ ಕಟ್ಟಡಗಳನ್ನು ನಿರ್ಮಾಣ ಮಾಡಿ ಅದನ್ನು ಬಾಡಿಗೆಗೆ ಕೊಡ್ತಕ್ಕಂಥದ್ದಾಗಿರ್ಬೋದು, ಲೀಸ್ ರೆಂಟಿಗೆ ಕೊಡ್ತಕ್ಕಂಥದ್ದು, ವ್ಯವಹಾರಗಳಿಗೆ ಅಂದರೆ ಈ ಒಂದು ಉದ್ಯಮಗಳನ್ನು ನಡೆಸಲಿಕ್ಕೆ, ಯಾವುದೇ ರೀತಿಯಾದಂಥ ವ್ಯಾಪಾರ ಇತ್ಯಾದಿಯನ್ನು ನಡೆಸಲಿಕ್ಕೆ, ಪೆಟ್ರೋಲ್ ಬಂಕ್ ಇತ್ಯಾದಿ ಬೇರೆ ಬೇರೆ ಏನೇನೂ ಇರ್ತಾವೆ, ಆರ್ಥಿಕ ವಿಷಯಗಳನ್ನು ನಡೆಸಲಿಕ್ಕೆ ಯಾವುದನ್ನೇ ಕೊಟ್ಟು ಅದರಲ್ಲಿ ಯಾವುದೇ ರೀತಿಯಾದಂಥ ನಷ್ಟ ಆದಂಥ ಪಕ್ಷದಲ್ಲಿ ನನಗೆ ಯಾವುದೇ ರೀತಿಯಾದಂಥ ಪ್ರಭಾವ ಬೀರೋದಿಲ್ಲ ಎಂಬತಕ್ಕಂಥ ಮಟ್ಟಿಗೆ ಏನಿರುತ್ತೆ, ಆ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಲಾಸ್ ಆಗೋದಿಲ್ಲ ಅನ್ನೋದನ್ನು ತಿಳ್ಕೋಬೇಕು. ಇಲ್ಲಿ ಕಾರ್ಯದಲ್ಲಿ ತೊಡಗ್ತಕ್ಕಂಥದ್ದಕ್ಕೆ ಪ್ರೇರಣೆ ಆತ್ಮಗಳ ಹಾವಳಿ ಇರುತ್ತೆ, ತಾಂತ್ರಿಕ ಕಾರ್ಯ ಇರುತ್ತೆ, ಗ್ರಹಗತಿಗಳ ಪೋಷಣೆ ಎಂಬತಕ್ಕಂಥದ್ದು ಇರುತ್ತೆ. ಅಂದರೆ ಈ ಮನುಷ್ಯ ಹಿಂದಿನ ಜನ್ಮದಲ್ಲಿ ಏನು ಮಾಡಿರ್ತಾನೆ, ಆ ಜನ್ಮಕ್ಕೆ ಸಂಬಂಧಪಟ್ಟಂತೆ ಈ ಜನ್ಮದಲ್ಲಿ ಲೆಕ್ಕಾಚಾರ ಆಗ್ತಕ್ಕಂಥ ಸ್ಥಿತಿಯನ್ನು ನಾವು ಗ್ರಹಗತಿಗಳ ದೃಷ್ಟಿ ಅಂತ ನಾವು ಕರಿತೇವೆ. ಆ ಸಂದರ್ಭದಲ್ಲಿ ನಷ್ಟವನ್ನು ಹೊಂದಿದಂತಹ ಪಕ್ಷದಲ್ಲೂ ಯಾವ ಜೀವ ತನ್ನನ್ನು ತಾನು ಉಳಿಸಿಕೊಳ್ತಕ್ಕಂತಹ ಅಥವಾ ತನ್ನನ್ನು ತಾನು ಯಾವುದೇ ಹಾನಿಗೆ ಒಳಪಡಿಸಿದಂತೆ ರಕ್ಷಿಸಿಕೊಳ್ತಕ್ಕಂಥ, ತನ್ನ ಕುಟುಂಬವನ್ನು ರಕ್ಷಿಸಿಕೊಳ್ತಕ್ಕಂತಹ ವಿಧಾನದಲ್ಲಿರುತ್ತೆ, ಆಗ ಮಾತ್ರ ಈ ಜೀವ ವ್ಯಾಪಾರದಲ್ಲಿ ನಷ್ಟವನ್ನು ಹೊಂದಿಲ್ಲ ಅಥವಾ ಹೊಂದೋದಿಲ್ಲ ಅಥವಾ ಹಾನಿಗೆ ಒಳಗಾಗೋದಿಲ್ಲ ಅಂತ ಅರ್ಥ. ಯಾವಾಗ ನಿಮಗೆ ಆ ಒಂದು ಬಿಸ್ನೆಸ್ಸಿಂದ ಸಂಪೂರ್ಣ ನಿಮ್ಮ ಮನೆ ನಷ್ಟ ಆಗ್ತಕ್ಕಂಥದ್ದು, ಅಥವಾ ನೀವೇನು ಸಂಪಾದನೆ ಮಾಡಿರ್ತೀರ ಆ ಬ್ಯಾಂಕ್ ಬ್ಯಾಲೆನ್ಸ್ ಹಣ ಆಗಿರ್ಬೋದು ನಷ್ಟ ಆಗ್ತಕ್ಕಂಥದ್ದು, ಅಥವಾ ಒಡವೆ ವಸ್ತುಗಳು ನಷ್ಟ ಆಗ್ತಕ್ಕಂಥದ್ದು, ಅಥವಾ ನೀವು ಯಾವುದಾದ್ರೂ ರೀತಿಯಾಗಿ ಹಣದ ಹೂಡಿಕೆಯನ್ನು ಮಾಡಿದ್ರೆ, ಯಾವುದಾದ್ರೂ ಒಂದು ಕಂಪ್ನಿಗಳಲ್ಲಾಗಿರಲಿ ಬೇರೆ ಕಡೆ ಆಗಲಿ ಷೇರುಗಳನ್ನು ಹೂಡಿಕೆಯನ್ನು ನೀವು ಮಾಡಿದರೆ ಆ ಒಂದು ಷೇರುಗಳು ನಷ್ಟ ಆಗ್ತಕ್ಕಂಥದ್ದು, ಈ ರೀತಿಯಾಗಿ ಮೌಲ್ಯಯುತವಾಗಿರ್ತಕ್ಕಂಥ ಕುಟುಂಬದವರ ಆಸ್ತಿ ಪಾಸ್ತಿ ಆಗಿರ್ತಕ್ಕಂಥದ್ದು, ಅಥವಾ ಅವರು ವಿದ್ಯಾಭ್ಯಾಸದ ಕಾರಣದಿಂದ ಲಭ್ಯವಾಗಿರ್ತಕ್ಕಂತಹ ಅನುಕೂಲಗಳು ಸರ್ಕಾರದಿಂದ ಅಥವಾ ಅರೆ ಸರ್ಕಾರಿಯಿಂದ ಅಥವಾ ಪ್ರೈವೇಟ್ನಿಂದ ಲಭ್ಯವಾಗಿರ್ತಕ್ಕಂಥ ಸವಲತ್ತುಗಳು, ಈ ಯಾವುದೇ ವಿಭಾಗದಲ್ಲಿ ಹಣಕಾಸು ಯಾವುದೇ ಆಗಿರಲಿ ಆ ಒಂದು ಹಣಕಾಸಿಗೆ ಬಾಧೆ ಇಲ್ಲ, ನಷ್ಟ ಆಗೋದಿಲ್ಲ ಅಂದರೆ ಆ ವ್ಯವಹಾರ ಏನು ಘಟನೆ ನಡೀತಾ ಇದೆ ಅದು ಸರಿಯಾದಂಥ ದಾರಿ, ನನಗೆ ನಷ್ಟ ಆಗೋದಿಲ್ಲ,
ಅಲ್ಲಿ ಏನು ಕಾರಣಗಳಾದರೂ ನಡೀಲಿ, ವಾಮಾಚಾರ ನಡೀಲಿ, ಬೇರೆದೇನೇ ನಡೀಲಿ, ಆದರೆ ನಿಮ್ಗೆ ನಷ್ಟ ಆಗೋದಿಲ್ಲ. ಯಾಕೆ? ನಿಮ್ಮ ಜೀವನದ ಸುಸ್ಥಿತಿಯನ್ನು ತಾವು ಗಮನಿಸಿದರೆ ಬರುವಾಗ ಮಾಂಸದ ಉಂಡೆ ಈ ಮನುಷ್ಯ ದೇಹ, ಬಂದ ನಂತರದಲ್ಲೇ ಎಲ್ಲವೂ ಕೂಡ ಅರ್ಜನೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಜೀವ. ಹಾಗಿದ ಮೇಲೆ ಈ ಜೀವದ ಮುಖ್ಯ ಪಾಲನೆ ಪೋಷಣೆಗೆ ಬೇಕಾಗಿರ್ತಕ್ಕಂತಹ ನೀವು ವ್ಯವಸ್ಥೆಯಲ್ಲಿದ್ದರೆ ಸಮಾಜದ ಸ್ಟ್ಯಾಂಡರ್ಡಿಗೆ ಹೋಗಬೇಡಿ, ಸಮಾಜದಲ್ಲಿನ ಇರ್ತಕ್ಕಂತಹ ಘನತೆ ಗೌರವ ವಿಚಾರಗಳಿಗೆ ಹೋಗಬೇಡಿ. ಇಲ್ಲಿ ಘನತೆ ಗೌರವ ವಿಚಾರಗಳಿರ್ತಕ್ಕಂಥದ್ದು ಮೌಲ್ಯಯುತವಾದಂತಹ ನಡೆನುಡಿ, ಮೌಲ್ಯಯುತವಾದಂತಹ ಆಚರಣೆ, ಮೌಲ್ಯಯುತವಾಗಿರ್ತಕ್ಕಂಥ ಜೀವದ ಶಕ್ತಿ, ಆತ್ಮದ ಪ್ರಾಬಲ್ಯತೆ, ಗುರುಗಳ ಆಶೀರ್ವಾದ, ಗುರುಗಳ ಬಲ, ದೈವದ ಬಲ, ಇವುಗಳು ಪ್ರಾಬಲ್ಯತೆಯನ್ನು ಹೊಂದಿರ್ತವೆ. ಯಾವುದು ಇಂದು ಬಂದು ನಾಳೆ ನಷ್ಟವಾಗುತ್ತೆ. ಉದಾಹರಣೆಗೆ ಒಂದು ಪ್ರಶಸ್ತಿ, ಆ ಪ್ರಶಸ್ತಿ ಬರ್ತಕ್ಕಂಥದ್ದೇನು? ಮನುಷ್ಯ ನಿಯೋಜನೆಯನ್ನು ಮಾಡ್ತಕ್ಕಂಥದ್ದು. ಆ ಮನುಷ್ಯರು ಯಾರು ಎಂಬತಕ್ಕಂಥ ಪ್ರಶ್ನೆ. ಆ ಮನುಷ್ಯರು ಸರಿಯಾದ ರೀತಿಯಾಗಿ ನಿಯೋಜನೆ ಮಾಡಿದ್ದಾರೋ ಅಥವಾ ತೋರಿಕೆಗೆ ನಿಯೋಜನೆ ಮಾಡಿದ್ದಾರೋ, ಅಥವಾ ನಮ್ಮದೊಂದು ಸಂಘ ನಿರ್ಮಾಣ ಮಾಡಬೇಕು ಅಂತ ಮಾಡಿದ್ದಾರೋ, ಅಥವಾ ನಾವು ಈ ಒಂದು ಪ್ರಶಸ್ತಿ ಕೊಡುವ ಮಾರ್ಗದ ಮುಖೇನ ನಮ್ಮ ಹೆಸರು ಕೀರ್ತಿಯನ್ನು ಹೆಚ್ಚಿಸ್ಕೋಬೇಕು ಅಂತ ಸ್ವಾರ್ಥದಿಂದ ಮಾಡಿದ್ದಾರೋ, ಅಥವಾ ನಿಜ ಪ್ರತಿಭೆಗಳನ್ನು, ನಿಜ ಜನರನ್ನು ಅವರು ನಿಜವಾಗ್ಲೂ ಸನ್ಮಾನಿಸ್ತಾರೋ, ಈ ಎಲ್ಲ ಅಂಶಗಳನ್ನು ಕೂಡ ಗಮನಿಸಬೇಕಾಗತ್ತೆ. ಅದರಿಂದಾಗಿ ಈ ಪ್ರಶಸ್ತಿ, ಕೀರ್ತಿ ಅಥವಾ ಹಣ, ಮನೆ, ಅಧಿಕಾರ, ಸ್ಥಾನಮಾನ, ಹಾಗೆ ಬೇರೆ ಯಾವುದೇ ವಿಭಾಗದಲ್ಲಾಗಿರ್ಬೋದು, ಯಾವುದು ಭೂಮಿಯಲ್ಲಿ ದೇಹ ಬಂದ ನಂತರ ಪ್ರಾಪ್ತಿವಾಗುತ್ತೆ ಮತ್ತು ಯಾವಾಗ ಬೇಕಾದರೂ ಕೂಡ ನಷ್ಟ ಆಗ್ಬೋದು ಅಂತ ಯಾವ ವಿಷಯಗಳಿಗೂ ಕೂಡ ನೀವು ಹೋಗದೆ, ಯಾವುದು ಮೂಲಭೂತ ಸೌಕರ್ಯ ಆ ಒಂದು ಅಂಶಗಳಲ್ಲಿ ನೀವು ಸಕ್ಷಮ ಇದ್ದರೆ ಅಂಥ ಸಂದರ್ಭದಲ್ಲಿ ಗ್ರಹಗತಿಗಳಿಂದ ಪಾರಾಗ್ತಕ್ಕಂಥದ್ದು, ವಾಮಾಚಾರದಿಂದ ಪಾರಾಗ್ತಕ್ಕಂಥದ್ದು, ಆರ್ಥಿಕ ನಷ್ಟದಿಂದ ಏನಿದೆ ಆ ಒಂದು ಸ್ಥಿತಿಯಿಂದ ಪಾರಾಗ್ತಕ್ಕಂಥದ್ದು, ಅದರ ಜೊತೆಗೇನು ಮಾನಸಿಕ ಸಮಸ್ಯೆಯಿಂದ ಮುಕ್ತವಾಗೋದು, ಹಾಗೆಯೇ ಶಾರೀರಿಕ ರೋಗ ರುಜಿನಗಳ ಸಮಸ್ಯೆಯಿಂದ ಮುಕ್ತವಾಗೋದು, ಹಾಗೆಯೇ ಹಾನಿಕಾರಕ ಬೇರೆ ವಿಧಾನಗಳು ಅಂದರೆ ಯಾವ ರೀತಿ ವಿಧಾನಗಳು? ಆರ್ಥಿಕ ಸಮಸ್ಯೆ ಏನಿದೆ ಆರ್ಥಿಕ ಸಮಸ್ಯೆಗೆ ಸಂಬಂಧಪಟ್ಟಂತೆ ಹೋಲಿಸಿದ್ರೆ ಈ ಒಂದು ಜೀವನದ ಮೌಲ್ಯಯುತವಾದಂಥ ಸ್ಥಿತಿ ಏನಿದೆ ಇದು ಕೂಡ ಯಾವುದೇ ಆರೋಗ್ಯ ಚೆನ್ನಾಗಿದ್ದರೆ ಆರ್ಥಿಕ ಸ್ಥಿತಿಯೇ, ಮನಸ್ಸು ಚೆನ್ನಾಗಿದ್ದರೆ ಆರ್ಥಿಕ ಸ್ಥಿತಿಯೇ, ಹಾಗೆ ಜೀವನದಲ್ಲಿ ನಿಮ್ಮಲ್ಲಿ ಸಾಮರಸ್ಯ ಇದ್ದರೆ ಅದು ಆರ್ಥಿಕ ಸ್ಥಿತಿಯೇ, ನಂಬಿಕೆ ಇದ್ದರೆ ಆರ್ಥಿಕ ಸ್ಥಿತಿಯೇ, ಪ್ರೀತಿ ವಾತ್ಸಲ್ಯ ಇದ್ದರೆ ಆರ್ಥಿಕ ಸ್ಥಿತಿಯೇ. ಇದು ಕೂಡ ಒಂದು ಹಣ ಅದರ ರೂಪದಲ್ಲಿ, ನಾನು ಹಣದ ಬಗ್ಗೆ ಸಂಬಂಧಪಟ್ಟಂತೆ ಹಣ ಯಾವ ರೂಪದಲ್ಲಿರುತ್ತೆ, ಯಾವ ಸ್ವತ್ತು ಎಷ್ಟು ಇಂಪಾರ್ಟೆಂಟನ್ನು ಹೊಂದಿದೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೆ. ಹಾಗಾಗಿ ಈ ಒಂದು ಸ್ವತ್ತುಗಳು ಏನಿದೆ ಇದೆಲ್ಲವೂ ಕೂಡ ಆರ್ಥಿಕ ಆದಾಯವೇ ಆಗಿದೆ. ಈ ಒಂದು ಆರ್ಥಿಕ ಆದಾಯ ನಷ್ಟ ಆಗೋದಿಲ್ಲ. ಹೀಗೆ ಯಾವೊಬ್ಬ ಮನುಷ್ಯ ಹೂಡಿಕೆಯನ್ನು ಮಾಡ್ತಾರೆ, ತಮ್ಮ ಕೈ ಮೀರಿ ನಡೀತಕ್ಕಂಥ ವ್ಯವಹಾರದಲ್ಲಿ ಕೈ ಹಾಕಲಿಕ್ಕೆ ಹೋಗ್ತಕ್ಕಂಥ ಕಾರ್ಯವನ್ನು ಮಾಡಬಾರ್ದು. ಅಲ್ಲಿ ಯಾವಾಗ ಜೀವ ಉಳ್ಕೊಳ್ಳೋದಿಲ್ಲ, ನಷ್ಟ ಆಗುತ್ತೆ ಎಂಬತಕ್ಕಂಥದ್ದು ನಿಮಗೆ ಗೊತ್ತಿರುತ್ತೆ. ಆ ಒಂದು ಆರ್ಥಿಕ ನಷ್ಟದಿಂದ ಅಥವಾ ಯಾವುದೋ ರೀತಿಯಾದಂಥ ಒಂದು ಸ್ಥಿತಿಯಿಂದ ನನ್ನ ಶರೀರಕ್ಕೆ ನೋವಾಗುತ್ತೆ, ಜೀವಕ್ಕೆ ನೋವಾಗುತ್ತೆ. ಆ ಮನುಷ್ಯರು ಎಷ್ಟೋ ಜನ ಆರ್ಥಿಕ ಸಮಸ್ಯೆಗೆ ಒಳಪಟ್ಟು ಹಣಕಾಸಲ್ಲಿ ನಷ್ಟ ಹೊಂದಿ ಆತ್ಮಹತ್ಯೆ ಮಾಡ್ಕೊಬಿಡ್ತಾರೆ, ಆತ್ಮಹತ್ಯೆಗೆ ತುತ್ತಾಗ್ತಾರೆ, ಅಥವಾ ಯಾರಾದರೂ ಸಾಲ ಕೊಡಲಿಲ್ಲ ಅಂತ ಸಾಯಿಸ್ತಾರೆ, ಯಾರಾದರೂ ತೊಂದರೆ ಕೊಡ್ತಾರೆ, ಬಾಧೆ ಕೊಡ್ತಾರೆ, ಅವ್ರ ಕುಟುಂಬದವ್ರು ಕೊಡ್ತಾರೆ, ಹೆಣ್ಮಕ್ಳಿಗೆ ಶೋಷಣೆ, ಗಂಡ್ಮಕ್ಳಿಗೆ ಶೋಷಣೆ ಮಾಡ್ತಾರೆ. ಇದೆಲ್ಲ ಏನು? ಆತ್ಮದ ಹಾವಳಿ ಇದೆ ಅಂತಾನೆ ಅರ್ಥ. ಇಲ್ಲದಿದ್ದರೆ ಯಾವೊಬ್ಬ ಮನುಷ್ಯನು ತಿಂತಕ್ಕಂಥದ್ದು 3 ಸಮಯದಲ್ಲಿ ಆಹಾರ, ಉಡ್ತಕ್ಕಂಥದ್ದು ಬಟ್ಟೆ, ಇರ್ತಕ್ಕಂಥದ್ದಕ್ಕೆ ಮನೆ, ಓಡಾಡಲಿಕ್ಕೆ ವಾಹನ, ಖರ್ಚಿಗೆ ದುಡ್ಡು, ಇಷ್ಟಿದ್ರೆ ಸಾಕು ಮನುಷ್ಯನ ಜೀವನ ಪರ್ಯಾಪ್ತವಾಗಿ ಆಗಿರುತ್ತೆ. ಇದಕ್ಕೂ ಮಿಗಿಲಾಗಿ ನಾನೇನೋ ಮಾಡ್ತೀನಿ ಅಂತ ಹೋಗಿ ಇರ್ತಕ್ಕಂಥ ಸಮಯದಲ್ಲೂ ಸುಖವಾಗಿರದೆ, ಇರ್ತಕ್ಕಂಥ ಸಮಯದಲ್ಲಿ ನೆಮ್ಮದಿಯಿಂದ ಇರದೆ, ಇರ್ತಕ್ಕಂಥ ಸಮಯದಲ್ಲಿ ಸಕಾರಾತ್ಮಕ ತನ್ನ ಆತ್ಮಕ್ಕೆ ಸಂಬಂಧಪಟ್ಟಂತೆ ಯಾವುದು ಶಾಶ್ವತ ಅದಕ್ಕೆ ಆಚರಣೆಯನ್ನು ಮಾಡದೆ ಮೂರ್ಖನಂತೆ ಮುಂದೆ ಹೋಗಿ ಯಾವುದು ಮುಳುಗಿ ಹೋಗುತ್ತೆ, ಯಾವುದು ನಷ್ಟವಾಗುತ್ತೆ, ಯಾವುದು ಬೆನ್ನ ಹಿಂದೆ ಬರೋದಿಲ್ಲ, ಯಾವುದು ಜೀವದ ಜೊತೆಗೆ ಬರೋದಿಲ್ಲ, ಯಾವುದು ಜೀವನದ ಜೊತೆಗೆ ಮುಕ್ತಾಯ ಆಗುತ್ತೆ, ಯಾವುದು ಆತ್ಮದ ಜೊತೆಗೆ ಬರೋದಿಲ್ಲ ಅಂಥ ವಿಚಾರದಲ್ಲಿ ಹೋಗ್ತಕ್ಕಂಥದ್ದು ದುಷ್ಟ ಆತ್ಮಗಳ ಪ್ರೇರಣೆಯಿಂದ, ವಾಮಾಚಾರದ ಕಾರಣದಿಂದ, ಅಥವಾ ಮನುಷ್ಯನಲ್ಲೇ ಇರ್ತಕ್ಕಂಥ ದುರಾಸೆ ಲೋಭಗಳು ಇವೆಲ್ಲ ಬರೋದೇ ಆತ್ಮದ ಹಾವಳಿಯಿಂದ. ಇಂತಹ ಹಾನಿಕಾರಕ ಸ್ಥಿತಿಯಿಂದ ಇನ್ನೊಂದು ಗ್ರಹಗತಿಗಳು ನಿಮಗೆ ಪೂರ್ವ ಜನ್ಮದಲ್ಲಿ ನೀವೇನಾದರೂ ಅಂಥದ್ದು ಮಾಡಿದರೆ ಈ ಜನ್ಮದಲ್ಲಿ ಮುಳುಗಡೆ ಆಗಬೇಕು ಅಂತಿದ್ರೆ ಇದ್ದದೆಲ್ಲ ಒಂದು ಕಡೆ ಬಂಡವಾಳ ಹಾಕಿ ಮುಳುಗಡೆ ಆಗ್ತಕ್ಕಂಥದ್ದು. ಈ ಒಂದು ಸ್ಥಿತಿಯನ್ನು ನೀವು ಗಮನಿಸಿ. ಈ ರೀತಿಯಾಗಿ ಹೆಚ್ಚಿನ ಮಟ್ಟದಲ್ಲಿ ಯಾವಾಗ ಸ್ನೇಹಿತರ ಜೊತೆಗಾಗ್ತಾರೆ, ಹಣ ಕೊಡ್ತಾರೆ, ಆ ಸಹಕಾರ ಕೊಡ್ತಾರೆ, ಈ ಸಹಕಾರ ಕೊಡ್ತಾರೆ, ನೀವು ಅಂದ್ಕೊಂಡಿದ್ದಕ್ಕಿಂತ ಕೊಡ್ತಾರೆ, ನಿಮ್ಮ ಕೆಪಾಸಿಟಿ ಯಾವುದಿಲ್ಲ, ನಿಮ್ಮ ಯೋಗ್ಯತೆ ಯಾವುದಿಲ್ಲ, ನಿಮ್ಮ ಸ್ಥಾನಮಾನ ಯಾವುದಿಲ್ಲ, ನಿಮಗೆ ಅಜ್ಞಾನ ಇಲ್ಲ, ನಿಮಗೆ ಆ ವಿದ್ಯಾಭ್ಯಾಸ ಇಲ್ಲ, ನಿಮಗೆ ಆ ಸ್ಟ್ರಾಟಜಿ ಇಲ್ಲ, ಆ ವ್ಯವಹಾರವನ್ನು ಮಾಡ್ತಕ್ಕಂಥ ಯಾವುದೇ ಸ್ಕಿಲ್ ಇಲ್ಲ, ಯಾವುದೇ ರೀತಿಯಾದಂಥ ರೂಪುರೇಷೆಗಳಿಲ್ಲ, ಅದ್ರ ಬಗ್ಗೆ ಹಿಂದೆ ಆಲೋಚನೆ ಮಾಡಿಲ್ಲ, ಮುಂದೆ ಅದ್ರ ಬಗ್ಗೆ ಆಲೋಚನೆ ಮಾಡಿಲ್ಲ, ಈಗ ಯಾರು ಸಿಕ್ಕಿದ್ರು ಅಂತ ಯಾವುದೇ ಚಿಕ್ಕ ಉದ್ಯಮ ಆಗಲಿ, ದೊಡ್ಡದಾಗಲಿ, ವ್ಯಾಪಾರ ಆಗಲಿ, ಯಾವುದೇ ವಹಿವಾಟಾಗಿರಲಿ, ಹಣಕಾಸಿಂದಾಗಿರ್ಬೋದು, ಜಮೀನಿಂದಾಗಿರ್ಬೋದು, ಪ್ರಾಪರ್ಟಿ ಆಗಿರ್ಬೋದು, ಅಂದರೆ ಕೈಯಲ್ಲಿ ಇಡ್ತಕ್ಕಂಥ ಒಡವೆ ವಸ್ತು, ಹಣ ಇತ್ಯಾದಿ ಆಗಿರಬಹುದು, ಯಾವುದೇ ಸ್ವತ್ತನ್ನು ಕೂಡ ನೀವು ಆ ರೀತಿಯಾಗಿ ನಿಮಗೆ ಸಂಯೋಜನೆ ಸಿಕ್ತು, ಅದರಲ್ಲಿ ನಿಮಗೆ ಯೋಗ್ಯತೆ ಇಲ್ಲ, ಅರಿವಿಲ್ಲ, ಜ್ಞಾನ ಇಲ್ಲ,
ಕಾರ್ಯವೈಖರಿ ಬಗ್ಗೆ, ಹಿಂದೆ ಮುಂದೆ ಆಗಿ ಹೋಗ್ತಕ್ಕಂಥ ಲಾಭ ನಷ್ಟದ ಬಗ್ಗೆ ಗೊತ್ತಿಲ್ಲ. ಅಂದರೆ ನೀವು ಅವಶ್ಯವಾಗಿ ಗಮನಿಸಿ, ನೀವು ಯಾವುದೋ ಆತ್ಮಗಳ ಸರೌಂಡಿಂಗಲ್ಲಿ ನೀವು ಸಿಲುಕೊಂಡಿದ್ದೀರಾ, ರಾತ್ರಿ ಕಂಡ ಬಾವಿಯಲ್ಲಿ ಹಗಲು ಬೀಳಲಿಕ್ಕೆ ರೆಡಿಯಾಗಿದ್ದೀರಾ, ಅಥವಾ ನಿಮ್ಮನ್ನು ಬಲಿಕ ಬಕರ ಅಂತ ಏನು ಕರೀತಾರೆ, ಆ ಬಕರ ಮಾಡಲಿಕ್ಕೆ ಆತ್ಮಗಳ ಹಾವಳಿ, ಅದು ಹೊಟ್ಟೆ ಕಿಚ್ಚಿನಿಂದನಾದರೂ ಮಾಡಿರ್ಬೋದು, ತಾಂತ್ರಿಕ ಕ್ರಿಯಾದಿಗಳನ್ನಾದರೂ ಮಾಡಿರ್ಬೋದು, ಅಥವಾ ನಿಮಗೆ ಗ್ರಹಗತಿಗಳೇ ಹಾಳಾಗಿರ್ಬೋದು. ಇಂಥ ಸಂದರ್ಭವನ್ನು ನೀವು ಪತ್ತೆ ಮಾಡ್ಕೋಬೇಕು. ನಂತರದಲ್ಲಿ ಗ್ರಹಗತಿಗಳಿಂದ ಆ ರೀತಿ ಬಾಧೆ ಆದರೆ ಅಲ್ಲಂತೂ ಶರಣಾಗತಿ ಆದರೆ ರಕ್ಷಣೆ ಸಿಗುತ್ತೆ. ಪೂಜೆ ಕೈಕರ್ಯಗಳನ್ನು ಮಾಡ್ಕೊಂಡು ಪರಿಹಾರ ಮಾಡ್ಕೋಬೋದು. ಎರಡನೇದಾಗಿ ತಂತ್ರಮಂತ್ರ ಆದರೆ ಅದರಲ್ಲಿ ಬಾಧೆ ಆಗುತ್ತೆ, ಅದರಲ್ಲಿ ಪರಿಹಾರ ಅಷ್ಟು ಸುಲಭವಾಗಿ ಲಭ್ಯ ಆಗೋದಿಲ್ಲ. ಒಬ್ಬ ಮನುಷ್ಯನನ್ನು ನಷ್ಟ ಮಾಡಬೇಕು ಅಂತ ಹೊಟ್ಟೆ ಕಿಚ್ಚಿನಿಂದ ಮಾಡಿಸಿದ್ರೆ, ಅಥವಾ ಯಾವುದೋ ಪೂರ್ವಜನ್ಮದ ಲೆಕ್ಕಾಚಾರದಿಂದ ಮಾಡಿದರೆ, ಆ ಲೆಕ್ಕಾಚಾರ ಮುಕ್ತಾಯ ಆಗುವವರೆಗೂ ಮುಕ್ತಾಯ ಆಗೋದಿಲ್ಲ. ಪರಿಹಾರವನ್ನು ಮಾಡ್ಕೊಳ್ಳದೆ ಹೊರತು ಅದರಿಂದ ಪರಿಣಾಮಗಳು ಲಭ್ಯ ಆಗೋದಿಲ್ಲ. ಹಾಗೆ ಹೊಟ್ಟೆ ಕಿಚ್ಚಿನಿಂದ ಮಾಡಿದರೆ ಲಿಮಿಟೆಡ್ ಇರೋದಿಲ್ಲ. ಎಷ್ಟೆಷ್ಟು ಬೇಕಾದರೂ ತಂತ್ರ ಕಾರ್ಯಗಳನ್ನು ಮಾಡ್ತಾರೆ, ಎಷ್ಟೆಷ್ಟು ಬೇಕಾದರೂ ದಾಳಿ ಮಾಡ್ತಾರೆ. ಅಲ್ಲಿ ಯಾವುದೇ ರೀತಿಯಾದಂಥ ನಿಯಮ ಕಾನೂನು ಎಂಬತಕ್ಕಂಥದ್ದಿಲ್ಲ. ಧಾರ್ಮಿಕ ಉಲ್ಲಂಘನೆ ಮೊದಲೇ ಆಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಎಲ್ಲಿ ಧರ್ಮ ಇಲ್ಲ, ಎಲ್ಲಿ ಅನ್ಯಾಯ, ಮೋಸ ಇತ್ಯಾದಿಗಳು ನಡೆಯುತ್ತೆ, ಅಲ್ಲಿ ಅವಶ್ಯವಾಗಿ ಆರ್ಥಿಕವಾಗಿ ಮುಳುಗಡೆ ಆಗ್ತಾನೆ. ಆ ಮನುಷ್ಯ ಮುಳುಗಡೆ ಆಗೋದ್ರ ಜೊತೆಗೆ ಇಡೀ ಕುಟುಂಬ ಮಕ್ಕಳನ್ನು, ಹೆಂಡತಿ ಮಕ್ಕಳಾಗಿರ್ಬೋದು, ಗಂಡ ಮಕ್ಕಳಾಗಿರ್ಬೋದು, ಕುಟುಂಬ ಪಿತ್ರಾರ್ಜಿತ ಸ್ವತ್ತಾಗಿರ್ಬೋದು, ಸ್ವಯಾರ್ಜಿತ ಆಗಿರ್ಬೋದು, ಪೂರ್ವಜರು ಸಂಪಾದನೆ ಮಾಡಿಟ್ಟಿರ್ತಕ್ಕಂಥ ಆಸ್ತಿ ಗೌರವ ಆಗಿರ್ಬೋದು, ಎಲ್ಲವನ್ನು ಕೂಡ ಮುಳುಗಡೆ ಆಗ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ಗಮನಿಸಿ ಎಷ್ಟು ನೀವು ಪ್ರಯತ್ನ ಪಟ್ಟರೂ ಕೂಡ ಅಂಥ ವ್ಯವಹಾರಗಳಲ್ಲಿ ಬಾಧೆಗಳು ನಿವಾರಣೆ ಆಗ್ತಾ ಇಲ್ಲ, ಅಡಚಣೆಗಳೇ ಉಂಟಾಗ್ತಾ ಇದೆ. ಅಂದಂತಹ ಪಕ್ಷದಲ್ಲೂ ಕೂಡ ನೀವು ಮುಂದೆ ಹಾಳಾಗ್ತೀರಿ ಅಂತ ನೀವು ಪೂಜೆ ಮಾಡೋದಾದರೆ, ಭಗವಂತನನ್ನು ಪೂಜೆ ಮಾಡೋದಾದರೆ ನೀವು ಮುಂದೆ ಹಾಳಾಗ್ತೀರ ಅನ್ನೋ ಕಾರಣಕ್ಕೆ ತಡೆಗಟ್ಟತಕ್ಕಂಥ ಕಾರ್ಯಕ್ಕೆ ಅಡಚಣೆಯನ್ನು ದೇವರೇ ಉಂಟು ಮಾಡ್ತಾ ಇರ್ತಾರೆ, ಇಲ್ಲ ಪಿತೃಗಳು ಉಂಟು ಮಾಡ್ತಾ ಇರ್ತಾರೆ, ಇಲ್ಲ ನಿಮ್ಮ ಮುಂದೆ ಯಾವುದೋ ಒಂದು ಪ್ರಪಾತಕ್ಕೆ ಸಿಲುಕ್ತೀರಾ ಅನ್ನೋ ಕಾರಣಕ್ಕೆ ನಿಮ್ಮ ಗ್ರಹಗತಿಗಳಿಗಿದ್ದರೆ ನಿಮ್ಮ ಜೀವಕ್ಕೆ ಆ ಒಂದು ಸೂಕ್ಷ್ಮ ಭಗವಂತನ ದಯೆಯಿಂದ ಪ್ರಾಪ್ತಿ ಆಗ್ತಾ ಇದ್ದರೆ ಆಗ ಜೀವ ಕೂಡ ಅಂತ ಅಡಚಣೆಗೆ ಸಹಾಯ ಮಾಡ್ತಾ ಇರುತ್ತೆ. ಇದು ಮುಂದೆ ಹೋಗಬಾರ್ದು, ಇದರಲ್ಲಿ ನಿಖರ ನಿರ್ಧಾರ ಆಗಬಾರ್ದು, ಇದರಿಂದ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಅದೇ ಅಡಚಣೆಯನ್ನು ಉಂಟು ಮಾಡ್ತಾ ಇರುತ್ತೆ. ಈ ಎಲ್ಲ ಅಂಶಗಳನ್ನು ಗಮನಿಸಬೇಕಾಗಿ. ಹಾಗೆಯೇ ಯಾವಾಗ ಆ ಒಂದು ಆರ್ಥಿಕತೆಯ ವ್ಯವಹಾರದಿಂದ ಅನುಕೂಲ ಆಗುತ್ತೆ, ಲಾಭ ಆಗುತ್ತೆ ಅಂತ ನಿಮಗೆ ಅಂತ ಅನಿಸುತ್ತೆ, ನಿಶ್ಚಯವಾಗಿ ಭಗವಂತನ ಮೇಲೆ ಧೈರ್ಯ ಹಾಕಿ ನೀವು ಉಳ್ಕೊಳ್ತಕ್ಕಂಥ ವಿಭಾಗ ಏನಿರ್ತಾವೆ ಅದೆಲ್ಲ ನಿಶ್ಚಯವಾಗಿದ್ದರೆ, ಮೂಲಭೂತ ಸೌಕರ್ಯ ಸ್ಥಿತಿ ಅದೆಲ್ಲ ಕೂಡ ನಿಮಗೆ ಉಳ್ಕೊಳ್ತಕ್ಕಂಥದ್ದಿದ್ದರೆ ಅವಶ್ಯವಾಗಿ ಅಂಥದ್ರಲ್ಲಿ ಪ್ರಯತ್ನವನ್ನು ಮಾಡ್ಬೋದು. ಇಲ್ಲದಿದ್ದಂತಹ ಪಕ್ಷದಲ್ಲಿ ಯಾರಿಗೆ ಆ ಒಂದು ಸ್ಥಿತಿಗತಿಗಳಿಂದ ಹೊರಬರಲು ಆಗೋದಿಲ್ಲ, ಅಥವಾ ಯಾವುದೋ ರೂಪದಲ್ಲಿ ಹಾನಿಗೆ ಒಳಪಡಿಸಲು ಆತ್ಮಗಳು ಕಾಯ್ತಾ ಇರ್ತವೆ. ಆತ್ಮಗಳಿಗೆ ಗಮನಿಸಿ, ದೇಹದಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ, ಮನುಷ್ಯರು ಆಗದೇ ಇರ್ತಕ್ಕಂಥವ್ರು ಇರ್ತಾರೆ, ಹಾಗೆ ಆತ್ಮಗಳು ಕೂಡ ಇರ್ತಾರೆ. ಅವು ಯಾವುವು ಪಿತೃಗಳೇ ಆಗಿರ್ಬೋದು, ನೀವು ಸರಿಯಾಗಿ ಆಚರಣೆ ಮಾಡದಿದ್ರೆ ಅವರೇ ನಷ್ಟ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಎಲ್ಲ ಅಂಶಗಳನ್ನು ಕೂಡ ಪರಿಗಣಿಸಬೇಕಾಗುತ್ತೆ, ಎಲ್ಲ ಅಂಶಗಳನ್ನು ಗಮನಿಸಬೇಕಾಗುತ್ತೆ. ಅದಕ್ಕೆ ಸೂಕ್ತ ಪರಿಹಾರ ಮಾಡಿಕೊಂಡ್ರೆ, ತಾಂತ್ರಿಕ ಮಾಂತ್ರಿಕ ವಾಮಾಚಾರಕ್ಕೆ ಮಾಡಿಕೊಂಡ್ರೆ ಅದು ದೀರ್ಘಕಾಲ ಹಿಡಿಯುತ್ತೆ. ಪರಿಹಾರ ಆಗಲಿಕ್ಕೆ ಅಲ್ಪಕಾಲದಲ್ಲಂತೂ ಖಂಡಿತ ಆಗೋದಿಲ್ಲ. ನಿಮ್ಮನ್ನು ಸಂಯೋಜನೆ ಎಲ್ಲ ಮಾಡಿ ನಿಮ್ಮನ್ನು ಅಷ್ಟರ ಮಟ್ಟಿಗೆ ಹಾನಿಗೆ ಒಳಪಡಿಸ್ಬೇಕು ಅಂದರೆ ಅವು ಕೂಡ 1-2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, 16 ವರ್ಷಗಳು ಕೂಡ ಪ್ರಯತ್ನ ಪಟ್ಟಿರ್ತಾವೆ. ಅದರಿಂದಾಗಿ ದಿಢೀರನೇ ಕೂಡ ಅದು ಪರಿಹಾರನೂ ಆಗೋದಿಲ್ಲ, ಪರಿಣಾಮನೂ ಲಭ್ಯ ಆಗೋದಿಲ್ಲ. ನೀವು ನಿರಂತರ ಒಂದು ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಇಲ್ಲದಿದ್ದಂಥ ಪಕ್ಷದಲ್ಲಿ ಅದು ಮುಳುಗಡೆ ಅಂತೂ ಶತಸಿದ್ಧ. ಈ ರೀತಿಯಾಗಿ ವ್ಯವಹಾರದಲ್ಲಿ ನಷ್ಟ ಮತ್ತು ಲಾಭದ ಸ್ಥಿತಿಯನ್ನು ಕಾಣ್ಬೋದು. ಜೊತೆಗೆ ನಿಮ್ಮ ಜೀವದ ಪ್ರಾಬಲ್ಯತೆಯ ಸ್ಥಿತಿ ದೇಹದಲ್ಲಿ ಎಷ್ಟರ ಮಟ್ಟಿಗೆ ಇದೆ, ಆ ಒಂದು ಸಂದರ್ಭದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಎಷ್ಟು ಸಕ್ಷಮವಾಗಿದೆ ನಿಮ್ಮ ಜೀವ, ಈ ಎಲ್ಲ ಅಂಶಗಳನ್ನು ಕೂಡ ನೀವು ಗಮನಿಸಿ ನೀವು ಉಳಿತಕ್ಕಂಥದ್ದು ಆದರೆ ಖಂಡಿತ ಪ್ರಯತ್ನವನ್ನು ಮಾಡ್ಬೋದು. ಅಲ್ಲಿ ಅಳಿವು ಎಂಬತಕ್ಕಂಥದ್ದಿದ್ದರೆ ಅಂಥ ವ್ಯವಹಾರಗಳಿಂದ ಹಿಂದೆ ಸರಿತಕ್ಕಂಥದ್ದೇ ಸರಿ. ಈ ರೀತಿಯಾಗಿ ನಿರ್ಧಾರವನ್ನು ಮಾಡಿಕೊಂಡು ಆರ್ಥಿಕ ಸಮಸ್ಯೆಯಿಂದ ನೀವು ಮುಕ್ತ ಆಗ್ಬೋದು. ಆರ್ಥಿಕ ಸಮಸ್ಯೆಗೆ ಒಳಪಡದಂತೆ ತನ್ನನ್ನು ತಾನು, ತನ್ನ ಕುಟುಂಬವನ್ನು ರಕ್ಷಿಸ್ಕೋಬೋದು. ಇದರಿಂದ ಕುಟುಂಬದವರು ಕೂಡ ಪ್ರೇರಣೆಗೆ ಒಳಗಾಗ್ತಾರೆ, ಹಾನಿಗೆ ಒಳಗಾಗ್ತಾರೆ. ಇದರಿಂದ ದೀರ್ಘಕಾಲದ ನಷ್ಟ ಎಂಬತಕ್ಕಂಥದ್ದಾಗುತ್ತೆ. ಈ ಎಲ್ಲ ಅಂಶಗಳನ್ನು ಗಮನಿಸಿ ದೀರ್ಘಕಾಲದ ನಷ್ಟವನ್ನು ತಡೆಗಟ್ಟಲಿಕ್ಕೆ ಆಚರಣೆಯನ್ನು ಮಾಡ್ಬೋದು ನೀವು ಅಂತ ಹೇಳ್ತಾ, ಇನ್ನೊಂದು ಸಾರಿ ವಿಡಿಯೋ ನೋಡಿ ಅರ್ಥ ಆಗಲಿಲ್ಲ ಅಂದರೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ. ತಕ್ಷಣದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದ ತಕ್ಷಣ ವೀಕ್ಷಿಸಬಹುದು. ಹಾಗೆ ತಂತ್ರಮಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ, ಯೋಗ, ಕುಂಡಲಿ ಶಕ್ತಿ, ಜಾಗೃತಿ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿದ್ದರೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಹಾಗೆ ತಾಂತ್ರಿಕ ಮಾಂತ್ರಿಕ ಆತ್ಮದ ಸಮಸ್ಯೆ ಇದ್ದರೂ ಕೂಡ ಧೂಪದ ಪೌಡರ್, ನೆಗೆಟಿವಿಟಿ ರಿಮೂವ್, ಧೂಪದ ಪೌಡರ್ ತರಿಸ್ಕೊಂಡು ಮನೆಯಲ್ಲಿ ಅಲ್ಲೇ ಹಾಕೊಳ್ಳಿ. ದೇಹದಲ್ಲಿ ಸಮಸ್ಯೆ ಇದ್ದರೆ ದೇಹಕ್ಕೆ ಹಾಕೊಳ್ಳೋದು, ಸ್ಮೆಲ್ ತಗೊಳ್ಳೋದು, ಮೈಕೆ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ದೂರ ಆಗ್ಬೋದು. ಹಾಗೆ ಆರ್ಥಿಕ ಸಮಸ್ಯೆಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದರೆ, ವ್ಯವಹಾರಗಳಲ್ಲಿ ತೊಡಕಾಗ್ತಾ ಇದ್ದರೆ, ನಿಶ್ಚಯವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ಆಗಲಿಲ್ಲ ಅಂದರೆ ಇಲ್ಲಿ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ ಅಂತ ಲಭ್ಯ ಇದೆ. ಇದನ್ನು ತರಿಸ್ಕೊಂಡು ಸಂಕಲ್ಪ ಮಾಡಿ ಹಾಕಿ ನಿರ್ಧಾರ ನಿಶ್ಚಯಕ್ಕೆ ನಿಮಗೆ ಮಾರ್ಗದರ್ಶನ ಲಭ್ಯ
ಲಭ್ಯ ಆಗುತ್ತೆ. ಅಥವಾ ಅಡೆತಡೆಗಳಿದ್ರೂ ಕೂಡ ನೀವು ವಾಮಾಚಾರ ಕಾರ್ಯಗಳನ್ನು ಮಾಡಿದ್ರೂ ಕೂಡ ನಿವಾರಣೆ ಆಗ್ತವೆ. ನೇರ ಭೇಟಿಗೆ ಅವಕಾಶ ಇರೋದಿಲ್ಲ. ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ. ಮತ್ತು ಆರ್ಡರ್ ಮಾಡಲಿಕ್ಕೆ ಧೂಪದ ಪೌಡರ್ ಇತ್ಯಾದಿ ಆರ್ಡರ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇದನ್ನು ಗಮನಿಸಿ. ಹಾಗೆಯೇ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ವೀಕ್ಷಿಸಿ. ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ವೀಕ್ಷಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.